ಯೋ ನಿನ್ ಕಾರಲ್ಲಿ ಸಾಂಗೇನು ಬರಲ್ವಾ? ಬರುತ್ತೆ ಕಣೋ. ಮತ್ತ್ಯಾಕೆ ಅದನ್ನ ಸುಮ್ಮನೆ ಡಬ್ಬಿಸರ ಸುಮ್ಮನೆ ಇಟ್ಕೊಂಡ್ ಕೂತಿದ್ಯಾ? ಹಾಕು ಸಾಂಗು. ಸರಸಕ್ಕೆ ಬಾರೆ ಸರಳ ಸನಿಹಕ್ಕೆ ಅಯ್ಯೋ ಏಯ್ ಮೊದ್ಲು ಅದನ್ನ ಆಫ್ ಮಾಡ ಮೊದ್ಲು ಅದನ್ನ. ಆಫ್ ಮಾಡ್ಲಿಲ್ಲ ಅಂದ್ರೆ ಗುದ್ದಿ ಪೀಸ್ ಮಾಡ್ಬಿಡ್ತೀನಿ ಅದನ್ನ. ಆಫ್ ಮಾಡು. ಯಾಕಣ್ಣ ಏನಾಯ್ತು? ಏಯ್ ಅಣ್ಣ ಅವ್ರದ್ದು ಯಾವ್ದಾದ್ರು ಒಂದು ಸಾಂಗ್ ಹಾಕೋದ್ ಬಿಟ್ಬಿಟ್ಟು ಸರಸ ಅಂತೆ ಸಾವಿತ್ರಿ ಅಂತೆ. ಯಾರು ಇವರಲ್ಲ? ನಿನ್ ಗರ್ಲ್ ಫ್ರೆಂಡ್ಸ್ ಏನೋ? ಬೇರೆ ಸಾಂಗ್ ಹಾಕೋ ಅಣ್ಣ ಅವ್ರದ್ದು. ಸರಿ. ಸಾಂಗ್ ಅಂದ್ರೆ ಇದು ಕಣ. ಅಣ್ಣ ಮನ್ಸಿಗೆ ಏನೋ ಒಂಥರ ಭಯ ಆಗ್ತಿದೆ ಅಣ್ಣ. ಚಂದನ ವಾಪಸ್ ಬರ್ತಾಳಲ್ವಾ? ಇಷ್ಟೆಲ್ಲ ಇದ್ದವನು ನೀನೇ ಅವಳ ಜೊತೆ ಹೋಗ್ಬೇಕಾಗಿತ್ತು. ನಾನೇನೋ ಹೋಗಕ್ ರೆಡಿ ಇದ್ದೆ ಅಣ್ಣ, ಆದ್ರೆ ಅವಳೇ ಬೇಡ ಅಂತ ಹೇಳಿದ್ರೆ ನಾನು ಹೇಗೆ ಹೋಗ್ಲಿ? ಹಠ ಮಾಡೋದ್ರೆ ಚೆನ್ನಾಗಿರುತ್ತಾ? ಮೊದ್ಲೇ ಸಿಟ್ಟು ಅವಳು ಮೂಗಿನ ತುದಿಲೇ ಇರುತ್ತೆ ಅಲ್ವಾ ರೀ? ನೀನೇ ಗಾಡಿ ರೆಡಿ ಮಾಡಿ ಕಳ್ಸಿದ್ಯಾ, ಮನೆಗ್ ಬರ್ದೆ ಮತ್ತಿನ್ನೆಲ್ಲೋ ಹೋಗ್ತಾಳೆ. ಬರ್ತಾಳೆ ಬಿಡು. ಅಯ್ಯೋ ನನ್ಗೆ ಅವಳು ಭಯ ಅಲ್ಲ ಅಣ್ಣ. ಅವಳಲ್ಲಿಗೆ ಹೋದಾಗ ಅವ್ರಪ್ಪ ಅಮ್ಮ ಅಣ್ಣ ಯಾರಾದ್ರೂ ಸಿಕ್ಕಿ ಆ ರಾಕ್ಷಸರೆಲ್ಲ ಇವಳ ತಲೆಗೆ ಏನಾದ್ರು ತುಂಬಿಟ್ರೆ ಅಂತ ಭಯ ಅಣ್ಣ. ಒಳ್ಳೇದೇ ಬಿಡು. ಕೊನೆಗೂ ಅವಳ ಕಷ್ಟ ಏನು ಅಂತ ಮನೆಯವ್ರು ಅರ್ಥ ಮಾಡ್ಕೊಂಡ್ರೆ ಇವಳ ಕನ್ಸು ನೆರವೇರುತ್ತೆ. ಅಣ್ಣ ಏನಣ್ಣ ನೀನು ಹೀರೋ ತರ ಯೋಚನೆ ಮಾಡ್ತೀಯ ಅನ್ಕೊಂಡ್ರೆ ಒಂದೇ ಸಲ ವಿಲನ್ ತರ ಮಾತಾಡ್ತಿದ್ಯಲ್ಲ. ಮತ್ತಿನ್ನೇನು, ಅವಳು ಹೋಗಿರೋದು ಪ್ರಿನ್ಸಿಪಲ್ನ ಮೀಟ್ ಮಾಡೋದಕ್ಕೆ ತಾನೆ. ನೀನ್ ಸುಮ್ನೆ ತಪ್ಪಾಗಿ ವ್ಯವಸ್ಥೆ ಮಾಡಿದ್ರೆ ನಾನೇನು ಹೇಳಲಿ? ಅಣ್ಣ ಚಂದನ ಒಂದ್ ಕ್ಷಣ ದೂರ ಹೋದ್ರು ನನ್ ಮನ್ಸಿಗೆ ಏನೋ ಒಂಥರ ಕಷ್ಟ ಆಗತ್ತಣ್ಣ. ಅದೆಲ್ಲ ನಿನ್ಗೆಲ್ಲ ಅರ್ಥ ಆಗುತ್ತೆ ಹೇಳು. ಹೌದೌದು, ನಿನಗ್ ಮಾತ್ರ ಎಲ್ಲ ಅರ್ಥ ಆಗತ್ತೆ. ಬರ್ತಾಳೆ ಕಣೋ. ಮಧ್ಯದ ರೋಡಲ್ಲಿ ಯಾಕೋ ಗಾಡಿ ನಿಲ್ಸ್ಕೊಂಡಿದ್ಯಾ? ನಡಿ ಹೋಗೋಣ. ಅಲ್ಲಿ ನೋಡು. ಏನು ಅಲ್ಲಿ ನೋಡು. ದರಿದ್ರದವ್ರು ಯಾವಗಳ ಮುಖ ನೋಡ್ಬಾರ್ದು ಅಂತೀವೋ ಅವೇ ಅಡ್ಡ ಬರ್ತವೆ. ಅಣ್ಣ ಬೆಕ್ಕಡ್ಡ ಬಂದು ಹೋಗೋ ಕೆಲ್ಸ ಆಗಲ್ಲ, ಬಾ ವಾಪಸ್ ಹೋಗೋಣ. ನಿನ್ನ ಹತ್ರ ನಾನೇನೋ ಕೇಳಲ್ಲ. ಕೇಳು ಭಾರತಿ. ನಿನಗೆ ನಾನು ಇಷ್ಟನಾ? ಹೇಳು ಮಾವ, ನಾನು ನಿನಗಿಷ್ಟನಾ? ನಿನ್ನ ಪಕ್ಕದಲ್ಲಿ ಕೂರೋ ಹುಡುಗಿ ನಾನೇ ಆಗಿರ್ಬೇಕು ಅಂತ ಅನ್ಸುತ್ತೆ. ನನಗೆ ನಿನ್ನ ಬಿಟ್ಟು ಬೇರೆ ಯಾವ ಹುಡುಗನೂ ನೋಡೋದಕ್ಕೂ ಇಷ್ಟ ಇಲ್ಲ. ಏನೇ ಅವ್ನು ಮುಸುಡಿ ನೋಡ್ಕೊಂಡು ನಿಂತಿದ್ಯಾ? ಬಾರೆ ಬಾರೆ. ಏನೋ ಗಾಡಿ ಓಡಿಸೋದ್ ನೀನ? ಯಾರೋ ನಿನ್ ಡ್ರೈವಿಂಗ್ ಹೇಳ್ಕೊಟ್ಟಿದ್ದ? ಈ ಜಾತ್ರೆನಲ್ಲಿ ಚಿಕ್ಕ ಮಕ್ಳು ಕಾಲ್ ಕೆಳಗಡೆ ನುಗ್ಸಾರಲ್ಲ ಹಂಗ್ ಗಾಡಿ ಓಡಿಸ್ತಾ ಇದ್ಯಾ? ಯಾವಾಗ್ಲೂ ಲೆಫ್ಟ್ ಅಲ್ಲಿ ರೈಟ್ ಅಲ್ಲಿ ಒಂದೊಂದ್ ಅಡಿ ಗ್ಯಾಪ್ ಕೊಟ್ಕೊಂಡು ಗಾಡಿ ಓಡಿಸ್ಬೇಕು, ಗೊತ್ತಾಗ? ಆಗ್ಲೇ ನಮಗೂ ಸೇಫು, ಅಕ್ಕಪಕ್ಕ ಬರೋರ್ಗೂ ಸೇಫು, ಗೊತ್ತಾಯ್ತಾ? ಹಾಗಾದ್ರೆ ನೀನೇ ಓಡಿಸ್ಬಿಟ್ಟು ಬಾರಣ. ಅಯ್ಯ ನಿನ್ನ ನ್ಯಾಯವಾಗಿ ಗಾಡಿ ಓಡ್ಸಕ್ ಬರಲ್ಲ, ಎಷ್ಟೋ ನಿನ್ ದಿಮಾಕು. ಏನ್ ಹೇಳಿದ್ರು ಅಂತ ಈ ತರ ಚಾಕು ತೆಗಿತಿದ್ದೀರಾ? ಅಯ್ಯೋ ಸುಮ್ನೆ ಇರಮ್ಮ ನೀನು. ಅಯ್ಯೋ
ತಗೊಳಮ್ಮ ಆಪಲ್ ತಿನ್ನು. ಬೇಡ. ಯಾಕಮ್ಮ? ತಗೋ ತಿನ್ನಮ್ಮ. ಇನ್ನು ತುಂಬಾ ದೂರ ಜರ್ನಿ ಮಾಡ್ಬೇಕು, ಖಾಲಿ ಹೋಟೆಲ್ ಇರ್ಬಾರ್ದಮ್ಮ. ತಗೋ ತಿನ್ನು. ಕಾಸು ಸ್ವಲ್ಪ ಸೈಡ್ಗೆ ಹಾಕೋ. ಯಾಕಣ? ಐ ಮಾತು ಕ್ವಶನ್ ಮಾಡಿದ್ರೆ ಚುಚ್ಚಿ ಬಿಡ್ತೀನಿ. ಸೈಡ್ಗೆ ಹಾಕು ಅಂತ ಹೇಳಿಲ್ಲ, ಸೈಡ್ಗೆ ಹಾಕು. ಅಯ್ಯೋ ಡ್ರೈವರ್ ಅಣ್ಣ, ಅವ್ರು ಹೇಗೆ ಹೇಳ್ತಾರೋ ಹಾಗೆ ಮಾಡಿ ಪ್ಲೀಸ್. ಸರಿ ಆಯ್ತಣ್ಣ. ನೋಡಮ್ಮ, ಅಲ್ಲಿ ಮುಂದೆ ವಾಶ್ರೂಮ್ ಇದೆ, ಹೋಗ್ಬಿಟ್ಟು ಬಾ ಹೋಗಮ್ಮ. ಇಲ್ಲ ಇಲ್ಲ ಪರವಾಗಿಲ್ಲ. ಹೇಳಿದ್ದು ಕೇಳ್ಬೇಕಮ್ಮ. ಅಲ್ಲ ಇಲ್ಲ ಅಂದ್ರೆ ಈ ನಟರಾಜನ್ಗೆ ಆಗಲ್ಲ. ಚಿಕ್ಕಮಂಗ್ಳೂರ್ಗೆ ಹೋಗೋದಿಕ್ಕೆ ಇನ್ನು 3 ಗಂಟೆ ಮೇಲೆ ಆಗತ್ತೆ. ಮುಂದೆ ಸಿಗೋ ವಾಶ್ರೂಮ್ ಯಾವುದು ಸರಿ ಇರಲ್ಲ. ನಾನು ಲಾರಿ ಓಡಿಸೋವಾಗ ಎಲ್ಲ ನೋಡಿದ್ದೀನಮ್ಮ. ಅಲ್ಲಿ ಕ್ಲೀನ್ ಆಗಿದೆ, ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬಾ ಹೋಗು. ಅಯ್ಯೋ ಅಂಕಲ್, ನೀವೇ ಕೇಳಿ ಕೂತಿದ್ದೀರಾ? ಅವ್ರು ಓಡಿಸ್ತಿದ್ರಲ್ವಾ? ಆನೆನ ಪಳಗಿಸ್ದವನ್ಗೆ ಆಡೋದ್ ಲೆಕ್ಕನೇನಮ್ಮ. ನಾಗರಹೊಳೆ ಕಾಡಲ್ಲಿ ಹಳ್ಳ ದಿಣ್ಣೆ ನೋಡ್ದೆ ಲಾರಿ ಓಡಿಸ್ದವನಮ್ಮ ಈ ನಟರಾಜ. ಧೈರ್ಯವಾಗಿ ಕೂತ್ಕೋ. ಅಂಕಲ್ ಪ್ಲೀಸ್. ಒಂದ್ಸತಿ ಹೇಳಿದ್ರೆ ಕೇಳ್ಬೇಕು. ದೊಡ್ಡ ಗಾಡಿ ಓಡಿಸಿ ಇದೊಂಥರ ಮ್ಯಾಚ್ ಬಾಕ್ಸ್ ಫೀಲ್ ಕೊಡ್ತಾ ಐತೆ. ಅದಕ್ಕೆ ಅವರೇ ಓಡಿಸ್ತಾರೆ, ಕೊಟ್ಬಿಡಿ. ಹಾ ನಟರಾಜಣ್ಣ, ನಿಮಗೆ ಕಷ್ಟ ಆದ್ರೆ ನಾನೇ ಓಡಿಸ್ತೀನಿ. ಏನಂದ್ರೆ ಕಷ್ಟನ? ಟನ್ಗಟ್ಲೆ ಲೋಡ್ ಏರಿಸ್ಕೊಂಡು ಬೆಟ್ಟ ಹತ್ತಿಸ್ತು ಅನ್ಕೋಣ ಈ ನಟರಾಜ ಲಾರಿನ. ಚಿಕ್ಕಮಂಗ್ಳೂರ್ ಚಳಿ ತುಂಬಾ ಜಾಸ್ತಿನಪ್ಪ. ನಾನ್ ಲಾರಿ ಓಡಿಸ್ಬೇಕಾದ್ರೆ ಇಷ್ಟೊಂದು ಚಳಿ ಇರ್ತಿರ್ಲಿಲ್ಲ. ಇದೋಳ ನೋಡಿದ್ಯಾ ಬ್ರೇಕ್ ಹೇಗೆ ಹಾಕೋದು ಅಂತ? ಗೆಚಕಂತ ತುಳಿಯೋದಲ್ಲ, ಸ್ಮೂತ್ ಆಗಿ ಕೈಯಲ್ಲಿ ಟಚ್ ಮಾಡ್ದಂಗಿರ್ಬೇಕು ಬ್ರೇಕ್ನ. ಅರ್ಥ ಆಯ್ತಾ? ಲಟಾರ್ ಪಟಾರ್ ಅಂತ ಗೇರ್ಗಳಾಗ್ತೀಯಾ, ಸ್ಟೇರಿಂಗ್ ಹಿಂಗೆ ತಿರುಗಿಸ್ತೀಯಾ. ಅಮ್ಮ ಚಂದನ ಎದೋಳಮ್ಮ, ನಿನ್ ಕಾಲೇಜ್ ಬಂತು. ಹಾಯ್ ಚಂದು. ಕಾರುಣ್ಯ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ಒಂದ್ ನಿಮಿಷ ಇರೋ. ಅಂಕಲ್ ನಾನ್ ಬರ್ತೀನಿ, ಅಲ್ಲಿವರೆಗೂ ನೀವು ಇಲ್ಲೇ ಇರಿ. ಅವಳು ಯಾರು? ನಿನ್ ಫ್ರೆಂಡಾ? ಹುಷಾರಾಗಿ ಓಡ್ಬಾಮ್ಮ. ಏನಾದ್ರು ಬೇಕಿದ್ರೆ ಹೇಳು, ನಾನು ಇಲ್ಲೇ ಇರ್ತೀನಿ. ಸರಿ ಅಂಕಲ್. ಹೋಗ್ಬಾ. ಬಾರೆ. ಅಲ್ವೇ, ಲೈಫಲ್ಲಿ ದೊಡ್ಡ ಅಚೀವ್ಮೆಂಟ್ ಮಾಡ್ಬೇಕು ಅಂತ ಸ್ಟೇಜ್ ಮೇಲೆ ಹೇಳ್ದೋಳ್ ನೀನು. ಇವಾಗ ನೋಡಿದ್ರೆ ಯಾರಿಗೂ ಒಂದ್ ಮಾತು ಹೇಳ್ದಲ್ಲೇ ಓಡೋಗ್ ಮದ್ವೆ ಮಾಡ್ಕೊಂಡ್ ಬಂದಿದ್ಯಾ. ಇದಕ್ಕೆ ನಾನು ನನ್ನ ಇಲ್ಲಿ ಕರೆದಿದ್ದು. ಹಾಗಲ್ವೇ, ನಮ್ ಗ್ಯಾಂಗ್ ಅಲ್ಲಿ ನೀನ್ ದುಡ್ಡು ಶಾಕ್ ಕೊಟ್ಟಲ್ಲ, ಅದಕ್ಕೆ ಕೇಳ್ದೆ. ನಾನು ಎಲ್ಲಾ ಹೇಳ್ತೀನಿ, ಮೊದ್ಲು ಬಂದ್ ಕೆಲ್ಸ ಆಗ್ಲಿ. ಅರೇ ಚಂದನ, ಹೇಗಿದೀಯಮ್ಮ? ನಾನ್ ಚೆನ್ನಾಗಿದ್ದೀನಣ್ಣ, ನೀವು? ನಾನು ಚೆನ್ನಾಗಿದ್ದೀನಿ. ಅಲ್ಲ, ಕಾಲೇಜಲ್ಲಿ ಇದ್ದಾಗ್ಲೂ ನಿಮ್ ಜೋಡಿ ಒಟ್ಟಿಗೆ ತಿರುಗ್ತಾ ಇದ್ರಿ, ಕಾಲೇಜ್ ಬಿಟ್ಮೇಲೂ ನಿಮ್ ಜೋಡಿ ಬೇರೆ ಆಗಿಲ್ವಾ? ಮತ್ತೆ
ಮದುವೆ ಆಗಿದೆ ಅಂತ ಸುದ್ದಿ ಕೇಳಿದೆ, ನಮ್ಗೊಂದ್ ಮಾತು. ಅಣ್ಣ ಪ್ಲೀಸ್, ನಾನು ಆದಷ್ಟು ಬೇಗ ಅಡ್ಮಿನ ಮೀಟ್ ಮಾಡ್ಬೇಕು. ಎಲ್ಲಿ ಸಿಗ್ತಾರೆ? ಹೌದಾ, ಸರಿ ಬರಮ್ಮ. ಅವಳೇ ಅಲ್ವಾ ಡ್ರೈವರ್ ಜೊತೆ ಮದ್ವೆ ಆಗಿ ಹೋಗಿರೋಳು. ಏನಮ್ಮ ಚಂದನ, ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ, ನೀವು? ಓ ಚಂದನ, ಹೇಗಿದೆಯಮ್ಮ? ಚೆನ್ನಾಗಿದ್ದೀನಿ ಸರ್. ನಾವು ಟಿವಿಲಿ ನೀನು ಪೊಲೀಸ್ ಸ್ಟೇಷನ್ ಅಲ್ಲಿ ಮದುವೆ ಆಗಿದ್ದು ನೋಡಿದ್ವು ಅಮ್ಮ. ಹಸ್ಬೆಂಡ್ ಏನ್ ಮಾಡ್ಕೊಂಡಿದ್ದಾರೆ? ಡ್ರೈವರ್ ಅಲ್ವಾ? ಸರ್, ಅದು ನನ್ನ ಸರ್ಟಿಫಿಕೇಟ್ ಮಿಸ್ಪ್ಲೇಸ್ ಆಗೋಗಿದೆ. ರೀ ಇಶ್ಯೂಗೆ ಅಪ್ಲೈ ಮಾಡಬೇಕಿತ್ತು. ಕಾಲೇಜ್ ಮುಗಿದು ಇನ್ನು 2 ತಿಂಗಳಾಗಿಲ್ಲ, ಅದೇಗಮ್ಮ ಸರ್ಟಿಫಿಕೇಟ್ ಕಳ್ಕೊಂಡೆ? ಅಲ್ಲಮ್ಮ, ಗೋಲ್ಡ್ ಮೆಡಲ್ ಸ್ಟೂಡೆಂಟ್ ನೀನು. ಏನಾದ್ರೂ ಸಾಧಿಸಿ ನಮ್ಮ ಮುಂದೆ ಬರ್ತೀಯ ಅನ್ಕೊಂಡಿದ್ರೆ ಲೈಫ್ ಸ್ಪೈಲ್ ಮಾಡ್ಕೊಂಡು ಬಂದು ನಮ್ಮ ಮುಂದೆ ನಿಂತಿದ್ಯಲ್ಲಮ್ಮ. ಇನ್ನು ಸ್ವಲ್ಪ ಹೊತ್ತಲ್ಲೇ ಪ್ರಿನ್ಸಿಪಲ್ ಬರ್ತಾರೆ, ಅವ್ರ ಹತ್ರನೇ ಮಾತಾಡಮ್ಮ. ಹಲೋ ಸರ್, ಅವರು ಇಲ್ಲೇ ಇದ್ದಾರೆ ಸರ್, ಚಂದನ. ಅವಳ ಜೊತೆ ಇನ್ನು ಯಾರ್ಯಾರು ಬಂದಿದ್ದಾರೆ? ಅವಳ ಫ್ರೆಂಡು ಕಾರುಣ್ಯನೂ ಬಂದಿದ್ದಾರೆ ಸರ್. ಸರಿ, ನಾನು ಈಗಲೇ ಬರ್ತೀನಿ. ಸರಿ ಸರ್. ಒಂದ್ ನಿಮಿಷ ಬಂದೆ. ಹಲೋ, ಹೇಳಿ. ಹಲೋ, ಹೋದ್ ಕೆಲ್ಸ ಏನಾಯ್ತು? ಪ್ರಿನ್ಸಿಪಲ್ ಸಿಕ್ಕಿದ್ರಾ? ಇಲ್ಲ, ಅವ್ರಿಗೋಸ್ಕರನೇ ವೇಟ್ ಮಾಡ್ತಿದೀವಿ. ಎಷ್ಟೊತ್ತಾಗತ್ತಂತೆ ಬರೋದಕ್ಕೆ? ಅವ್ರೇನು ಟೈಮ್ ಹೇಳಿಲ್ಲ. ಅಲ್ಲೇನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಹಲೋ, ನಿಮ್ಗೆ ಹೇಳಿದ್ ಕೇಳಿಸ್ತಿದ್ಯಾ? ಹಾ, ಅದು ನನ್ ಜೊತೆ ನಿಮ್ಮ ಅಪ್ಪ ಕೂಡ ಬಂದಿದ್ದಾರೆ. ಅಯ್ಯೋ ರೀ, ಅವನ ಹೇಗಲ್ ಬಂದ? ಇಲ್ಲಿ ಮನೆಯಲ್ಲಿ ಬೆಂಕಿಟ್ಟಿ ಸಾಲ್ದು ಅಂತ ಅಲ್ಲಿ ಬೇರೆ ಬಂದಿದ್ದಾನ? ಅವನು ಏನ್ ಮಾಡ್ಲಿ ಅಂತ ಗೊತ್ತಾಗ್ತಿಲ್ಲ. ಗಾಬರಿ ಆಗ್ಬೇಡಿ, ಅವ್ರೇನ್ ಇಲ್ಲಿ ಬಂದ್ ತೊಂದ್ರೆ ಕೊಡ್ತಿಲ್ಲ. ಅವ್ರ ಪಾಡೆಗೆ ಅವ್ರು ಕಾರಲ್ಲಿ ಕೂತಿದ್ದಾರೆ. ಅಲ್ಲ, ನೀವ್ ಯಾಕೆ ಅವನ ಕಾರಲ್ಲಿ ಬಿಟ್ಕೊಂಡ್ರಿ? ಇರಿ, ನಾನು ಇವಾಗ್ಲೇ ಆ ಡ್ರೈವರ್ ಕಾಲ್ ಮಾಡ್ತೀನಿ. ಇವಾಗಂತದ್ ಏನಾಯ್ತು ಅಂತ ಇಷ್ಟೊಂದು ಟೆನ್ಷನ್ ಆಗ್ತಿದ್ದೀರಾ ನೀವು? ರೀ, ಅವನ್ ಬುದ್ಧಿ ಗೊತ್ತಿಲ್ವಾ ನಿಮ್ಗೆ? ಅವನಿಂದ ಯಾರಿಗೆ ತಾನೇ ನೆಮ್ಮದಿ ಇದೆ ಹೇಳಿ? ನೋಡಿ, ಅವನ್ನ ಬರ್ತಾ ಅಲ್ಲೆಲ್ಲಾದ್ರೂ ರೋಡ್ ಸೈಡಲ್ಲಿ ಬಿಟ್ಬಿಟ್ಟು ಬನ್ನಿ. ಅಲ್ಲೇನಾದ್ರೂ ಎಡ್ವರ್ಟ್ ಮಾಡಿದ್ರೆ ತೆಗೆದ್ 4 ಬಾರಿಸಿ. ಮಿಕ್ಕಿದ್ ಇಲ್ಲಿ ಏನಾಗುತ್ತೆ ಅಂತ ನಾನು ನೋಡ್ಕೋತೀನಿ. ನೀವು ಸ್ವಲ್ಪ ಸುಮ್ನೆ ಇರ್ತೀರಾ? ಇಲ್ಲಿ ನನ್ ಟೆನ್ಷನ್ ನಂಗೆ. ನಿಮ್ಗೆ ನಾನು ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಅಯ್ಯೋ ಶಿವನೇ, ಈ ವೇಸ್ಟ್ ಪಡಿ ಅಲ್ಲಿ ಯಾಕೆ ಹೋದ? ಮದ್ವೆ ಕೂಡ ಕರೀಲಿಲ್ವಲ್ಲ ಚಂದು ನಮ್ನ? ಮದ್ವೆ ಆದ್ಮೇಲೆ ತುಂಬಾ ಚೇಂಜ್ ಆಗಿ ಹೋಗ್ಬಿಟ್ಟಿದ್ಯಾ? ಸುಮ್ನಿರ್ರೆ ಸಾಕು, ನನ್ ಕಷ್ಟ ನನ್ಗೆ. ಚಂದನ, ಇವತ್ ಕಾಲೇಜ್ಗೆ ಪ್ರಿನ್ಸಿಪಾಲ್ ಬರಲ್ವಂತೆ, ಅರ್ಜೆಂಟ್ ಕೌನ್ಸಿಲಿಂಗ್ ಮೀಟಿಂಗ್ ಇದೆ ಅಂದ್ರು. ಅಯ್ಯೋ ಮೇಡಮ್, ನಂಗೆ ಡಿಗ್ರಿ ಸರ್ಟಿಫಿಕೇಟ್ ಬೇಕೇ ಬೇಕು. ಅದಕ್ಕೋಸ್ಕರನೇ ನಾನು ಬೆಂಗಳೂರಿಂದ ಬಂದಿರೋದು. ನಾನು ಕೆಲ್ಸಕ್ಕೆ ಟ್ರೈ ಮಾಡ್ತಿದ್ದೀನಿ ಮೇಡಮ್. ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗತ್ತೆ. ಡೈರೆಕ್ಟ್ ಆಗಿ ಸರ್ಟಿಫಿಕೇಟ್ ನಾವ್ ಹಂಗ್ ಕೊಡಕ್ ಆಗಲ್ಲ, ಅದಕ್ಕೆ ತುಂಬಾನೇ ರೂಲ್ಸ್ ಇದೆ. ನೀನ್ ಈಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರ್ಟಿಫಿಕೇಟ್ ಹೇಗೆ ಕಳ್ದೋಯ್ತು ಅಂತ ಹೇಳಿ ಕಂಪ್ಲೇಂಟ್ ಕೊಡು. ಆ ಕಾಪಿನ ನನಗೆ ತಂದ್ಕೊಡು, ಅದನ್ನ ನಾನು ಯೂನಿವರ್ಸಿಟಿ ಕಳ್ಸ್ಕೊಡ್ತೀನಿ. ಸರ್ಟಿಫಿಕೇಟ್ ಬಂದ್ಮೇಲೆ ನಾನ್ ನಿನ್ ಕಾಲ್ ಮಾಡಿ ತಿಳಿಸ್ತೀನಿ. ಬೇರೆ ಯಾವ ರೀತಿಲೂ ಸರ್ಟಿಫಿಕೇಟ್ ತಗೊಳಕ್ ಆಗಲ್ವಾ? ಇಲ್ಲಮ್ಮ, ನೆಕ್ಸ್ಟ್ ವೀಕ್ ಕಾಲೇಜ್ ಎಕ್ಸಾಮ್ ಮುಗಿಯುತ್ತೆ, ಆಮೇಲೆ 1 ಮಂತ್ ಲೀವ್ ಇರುತ್ತೆ. ಅಷ್ಟ್ರಲ್ಲಿ ನಿನ್ ಕಂಪ್ಲೇಂಟ್ ಕಾಪಿ ನನಗೆ ತಂದ್ಕೊಟ್ರೆ ಕೆಲಸ ಬೇಗ ಆಗುತ್ತೆ. ಒಂದ್ ಕೆಲಸ ಮಾಡು ಚಂದನ, ಸರ್ಟಿಫಿಕೇಟ್ ಕಳ್ದೋಗಿದೆ ಅಂತ ಹೇಳಿ ಒಂದ್ ರಿಕ್ವೆಸ್ಟ್ ಫಾರ್ಮ್ ನ ಫಿಲ್ ಮಾಡ್ಕೊಡು. ನಾನ್ ನಿನ್ಗೊಂದ್ ಫೈಲ್ ಕೊಡ್ತೀನಿ, ಅದನ್ನ ತಗೊಂಡೋಗ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಡು. ಅವ್ರು ನಿನಗೊಂದು FIR ಕಾಪಿ ಕೊಡ್ತಾರೆ. ಥ್ಯಾಂಕ್ಸ್ ಮೇಡಮ್, ಹಂಗೆ ಮಾಡ್ತೀನಿ. ಸರಿ, ನೀನ್ ಒಳಗ್ ಬಾ. ನಾನು ಹಿಂಗ್ ಅದಕ್ಕೆ ಹೇಳಿದ್ದು ಎಲ್ಲ ಸರಿಯಾಗಿ ವಿಚಾರಿಸ್ಕೊ ಅಂತ.
ನನ್ ಮುಂಚೆನೆ ಗೊತ್ತಿದ್ರೆ ಕಂಪ್ಲೇಂಟ್ ಕಾಪಿ ಜೊತೆಲೆ ತಗೊಂಡ್ ಬರ್ತಿದೆ ಅಲ್ವಾ? ಇವಾಗ ಇಷ್ಟು ದೂರ ಬಂದು ಸುಮ್ನೆ ವಾಪಸ್ ಹೋಗ್ಬೇಕಾ? ಸಾರಿ ಕಣೆ, ಇಷ್ಟೆಲ್ಲ ಪ್ರೊಸೀಜರ್ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಓ ನೀನೊಬ್ಳು. ಸರಿ ಬಾ. ಸರಿ ಕಣ್ರೆ, ನಿಮ್ಗೆ ಆಮೇಲೆ ಸಿಗ್ತೀನಿ. ಸ್ಟಾಫ್ ರೂಮ್ಗೆ ಹೋಗಿ ಬರ್ತೀನಿ. ಥ್ಯಾಂಕ್ಸ್ ಮೇಡಮ್. ಓಕೆ. ಸಾರಿ ಚಂದು, ನಾನ್ ಮೊದ್ಲೇ ಎಲ್ಲ ತಿಳ್ಕೊಂಡು ನಿಂಗೆ ಹೇಳ್ಬೇಕಿತ್ತು. ಸುಮ್ನೆ ನಿನ್ ಟೈಮ್ ವೇಸ್ಟ್ ಆಯ್ತು. ಇರ್ಲಿ ಬಿಡು, ಏನ್ ಮಾಡಕ್ಕಾಗತ್ತೆ. ಕಾಲೇಜ್ ಕ್ಯಾಂಟೀನ್ ಅಲ್ಲಿ ಟೀ ಕುಡ್ಕೊಂಡು ಹೋಗೋಣ ಬಾ. ಬೇಡ ಚಂದು, ಇನ್ನೊಂದ್ಸಲಿ ಬರ್ತೀಯಲ್ಲ ಅವಾಗ ಕುಡಿಯೋಣ. ಸರಿ, ಹಾಗಿದ್ರೆ ನಾನು ಹೊರಡ್ಲಾ? ಹುಷಾರು, ಪ್ರಿನ್ಸಿಪಲ್ ಬಂದ ತಿಳ್ಕೊಂಡು ನಾನು ಕಾಲ್ ಮಾಡ್ತೀನಿ. ಸರಿ, ಬಾಯ್. ಟೇಕ್ ಕೇರ್. ಯಾವನ ಅವನು? ಏಯ್, ಯಾವನ ಅವನು? ಈ ಊರಲ್ಲಿ ಯಾರಿಗೂ ನೆಟ್ಟು ಗಾಡಿ ಓಡಿಸಕ್ ಬರೋದಿಲ್ಲ ಅನ್ಸುತ್ತೆ. ಮನುಷ್ಯರು ಬರ್ತಾ ಇರೋದು ಗಾಡಿ ಕಾಣಿಸಲ್ವಾ? ಇಲ್ಲೇ ಕೆಳಗಡೆ. ನೀನಾ? ಏನೇ ಈ ಸರ್ಟಿಫಿಕೇಟ್ ಬೇಕಾ ನಿನಗೆ? ಹಾ, ನಾಚಿಕೆ ಆಗಲ್ವಾ? ಯಾವ ಮುಖ ಹೊತ್ಕೊಂಡೆ ಇಲ್ಲಿಗೆ ಬಂದಿದ್ಯಾ? ಏಯ್, ನಾನೇ ನಿನ್ ಮನೆ ಬಾಗ್ಲಿಗೆ ಬಂದಿಲ್ಲ. ನಾನ್ ಕಷ್ಟಪಟ್ಟು ಸಂಪಾದಿಸಿರೋ ಸರ್ಟಿಫಿಕೇಟ್ ತಗೊಂಡು ಹೋಗೋ ಕಾಲೇಜಿಗೆ ಬಂದಿದ್ದೀನಿ. ಅವಶ್ಯಕತೆ ಇಲ್ದೆ ನನ್ ಬಗ್ಗೆ ತಿಳ್ಕೊಂಡು ಇಲ್ಲಿಗೆ ಬಂದಿರೋ ನೀನು. ನಿನ್ನ ಕೈಗೆ ಅದ್ ಹೆಂಗ ಸರ್ಟಿಫಿಕೇಟ್ ಸಿಗತ್ತೆ ನಾನು ನೋಡ್ತೀನಿ ಕಣೆ. ನಾವು ತಲೆ ತಗ್ಸೋ ಹಂಗ್ ಮಾಡಿ ನೀನು ತಲೆ ಎತ್ತಿ ಮೆರಿಯಕ್ಕೆ ಈ ದಾಸ್ ಬಿಡ್ತಾನೆ ಅನ್ಕೊಂಡಿದ್ಯಾ? ಯಾವ್ದೋ ಪೊರ್ಕಿ ಹತ್ರ ನಾನು ಇಲ್ಲಿ ಬಂದಿದ್ದೀನಿ ಅಂತ ತಿಳ್ಕೊಂಡು ಗದರ್ಸ್ಬಿಟ್ರೆ ನಾನು ಹೆದರ್ಕೊಂಡು ಓಡೋಗ್ತೀನಿ ಅಂತ ಅನ್ಕೊಂಡಿದ್ಯಾ? ಪರವಾಗಿಲ್ಲ ಕಣೆ, ಆ ಡ್ರೈವರ್ ಮನೆ ಕೂಳು ಚೆನ್ನಾಗಿ ಮಾತಾಡೋದು ಕಲ್ಸಿದೆ. ಏಯ್, ಸಾಕ್ ಮುಚ್ಚೋ ಬಾಯ್. ನನ್ ಸರ್ಟಿಫಿಕೇಟ್ ನಾನು ತಗೊಂಡು ಹೋಗ್ತೀನಿ. ನಿನ್ ಮುಂದೆ ಎದ್ ನಿನ್ ತೋರ್ಸ್ತೀನಿ. ನಿನ್ ಕೈ ಅದೇನ್ ಮಾಡ್ಕೊಳಕ್ಕಾಗತ್ತೋ ಮಾಡ್ಕೊ ಹೋಗ್. ಓ, ಕೈಯಲ್ಲಿರೋ ಈ ಲೆಟ್ರಿಂದ ಅಲ್ವಾ ನೀನಿಷ್ಟು ದಿಮಾಕಲ್ಲಿ ಮಾತಾಡ್ತಾ ಇರೋದು? ಇದಿದ್ರೆ ತಾನೇ ನೀ ಸರ್ಟಿಫಿಕೇಟ್ ತಗೊಳ್ಳೋದು? ಕೊಡು. ಏಯ್, ಯೋ, ನಿನ್ನ ಬಣ್ಣ ಅಂತ. ನನ್ನೇ ತಳ್ತೀಯ? ಏಯ್, ಏನ ನಿಂದು? ಆಗ್ಲಿಂದ ನೋಡ್ತಾನೆ ಇದ್ದೀನಿ. ನನ್ನ ಸೊಸೆ ಮುಂದೆ ಗಲಾಟೆ ಬೇಡ ಅಂತ ಸೈಲೆಂಟ್ ಆಗಿದ್ದೀನಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಿನ್ನ ತಲೆ ಟೈರ್ ಕೆಳಗಡೆ ನಿಂಬೆನ್ ತರ ಅಪ್ಪಚ್ಚಿ ಆಗೋಗ್ತಿತ್ತು. ಏಯ್, ಹೆಂಡತಿ ಇನ್ಕೊಂಡು ಜೈಲ್ಗೆ ಹೋದವ್ ನೀನು, ನನಗೇನು ಆವಾಜ್ ಆಗ್ತೀಯ? ನಿನ್ನ ವಯಸ್ಸಾದ್ರ ಮೇಲೆ ಕೈ ಮಾಡ್ತೀಯ ನಿನ್ನ? ಏಯ್, ನನ್ ಸೊಸೆ ಮೇಲೆ ಕೈ ಮಾಡ್ತೀಯನೋ?
ಯಾವತ್ತು ನನ್ ಮನೆಗೆ ಬಂದು ನನ್ ಮಕ್ಕಳ ಮೈ ಮುಟ್ಟಿದ್ಯೋ ಅವತ್ತೇ ನಿನ್ನ ಹೆಣ ಬಿಡಿಸ್ತಾ ಇದ್ದೆ. ಓಡೋಗ್ಬಿಟ್ಟು ಬಚಾವಾಗ್ಬಿಟ್ಟೆ ನೀನು. ಈಗ್ಲೂ ನನ್ ಸೊಸೆ ಮುಖ ನೋಡ್ಕೊಂಡು ನೀನು ಬಿಡ್ತಾ ಇದ್ದೀನಿ. ನಿನ್ ಲಕ್ ಚೆನ್ನಾಗಿದೆ ಮಗನೇ, 2ನೇ ಸತಿನೂ ಬಚಾವಾಗೋಗ್ಬಿಟ್ಟೆ. ಕಾರ ತಮ್ಮ ಯಾವನೇನ್ ಮಾಡ್ತಾನೆ ಅಂತ ನಾನು ನೋಡ್ತೀನಿ. ನಡಿಮ್ಮ. ಹೇಯ್ ಮುದ್ಕ